ಮನಸ್ಸಿಗೆ ಮುದ ನೀಡುವ ಸಂಗೀತ ಬದುಕಿನ ಆತ್ಮಸ್ಥೈರ್ಯವು ಬೆಳೆಸುತ್ತದೆ ಎಂದು ಕವಿ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಹೇಳಿದರು. ಚಳ್ಳಕೆರೆ ನಗರದ ಎಂ ಗಿರಿಯಮ್ಮ ಸ್ವತಂತ್ರ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಚೈತನ್ಯ ಸಾಂಸ್ಕೃತಿಕ ಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕವಿ ಮಾನ್ಯರ ಪದ ಗಾಯನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಸಮಾಜವನ್ನು ಅರ್ಥೈಸಿಕೊಳ್ಳಬೇಕು. ಅಂಕಗಳಿಕೆ ಮತ್ತು ಉದ್ಯೋಗಕ್ಕೆ ಶಿಕ್ಷಣ ಸೀಮಿತ ಆಗಬಾರದು. ಸಾಮಾಜಿಕ ಮತ್ತು ರಂಗ ಕಲಾವಂತಿಕೆಯಿಂದ ಕನ್ನಡ ಭಾಷೆಯ ಮೌಲ್ಯತೆ ಹೆಚ್ಚಿಸಿರುವ ಕವಿ ಕಲಾವಿದರನ್ನು ಗೌರವಿಸುವ ಭಾವನೆ ಬೆಳೆಸಿಕೊಳ್ಳಬೇಕು. ಜನಪದ, ಭಕ್ತಿಗೀತೆ, ಭಾವಗೀತೆಯ ಸಾಹಿತ್ಯವನ್ನು ತಿಳಿಯುವ ಆಸಕ್ತಿ ಇರಬೇಕು. ಇದರಿಂದ ನಾಡಿನ ಭೌಗೋಳಿಕ ಸಾಂಸ್ಕೃತಿಕ ಮನವರಿಕೆ ಆಗುತ್ತದೆ ಎಂದು ತಿಳಿಸಿದರು. ಕಾಲೇಜಿನ ಪ್ರಾಚಾರ್ಯ ಮಂಜುನಾಯಕ್ ಮಾತನಾಡಿ, ಸಂಗೀತ ಗ್ರೀಕ್ ದೇಶದಿಂದ ಹರಡಿಕೊಂಡಿದೆ. ಗ್ರೀಕರು ಹಬ್ಬ ಹರಿದಿನಗಳ ಆಚರಿಸುವ ಮೂಲಕ ಸಾಂಸ್ಕೃತಿಕ ಕಲೆಯನ್ನು ಬೆಳೆಸಿಕೊಂಡವರು. ಅವರಿಂದ ವಿವಿಧ ದೇಶಗಳಿಗೂ ಕಲೆ, ಸಂಗೀತ ಮತ್ತು ಸಾಹಿತ್ಯವಾಗಿ ಅಪಾರ ಕೊಡುಗೆ ಇದೆ. ವಿದ್ಯಾರ್ಥಿ ದೆಸೆಯಲ್ಲಿ ಭಾವಗೀತೆ ಮತ್ತು ಭಕ್ತಿ ಗೀತೆಗಳ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಶಿಕ್ಷಣ ಜೊತೆಗೆ ಪರಿಪೂರ್ಣತೆ ಕಲಿಕೆಗೆ ಭಾವನೆ ಇರಬೇಕು ಎಂದು ಕಿವಿ ಮಾತು ಹೇಳಿದರು.